ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿಲ್ ಶೆಟ್ಟಿ ವ್ಲಾಗ್ಸ್. ಈ ಡೈಲಿ ವ್ಲಾಗ್ ಬಂದು ಜೂನ್ 3ನೇ ತಾರೀಕು ಆಯ್ತಾ. ಎಡಿಟ್ ಎಲ್ಲ ಮಾಡಿ ಇಟ್ಟಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ನಿನ್ನೆ ವಾಯ್ಸ್ ಓವರ್ ಕೊಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಶಾರ್ಟ್ ವಿಡಿಯೋದಲ್ಲಿ ಹೇರ್ ಫಾಲ್ ಗೆ ಅನ್ಬಿಟ್ಟು ಒಂದು ಸ್ವಿಚ್ ವರ್ಡ್ ಮತ್ತೆ ಏಂಜಲ್ ನಂಬರ್ ನ ಶೇರ್ ಮಾಡ್ಕೊಂಡಿದ್ದೆ. ಆ ಒಂದು ರೆಮಿಡಿ ವರ್ಕ್ ಆಗ್ತಾ ಇದೆ ಅಂತ ಒಂದ್ 2-3 ಜನ ಬಂದು ಕಮೆಂಟ್ ಅಲ್ಲಿ ತಿಳಿಸಿದೀರಾ. ನಿಮ್ಗೆ ಅದು ವರ್ಕ್ ಆಗ್ತಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ಬಂದು ಶೇರ್ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಸೋ ಮಚ್. ಇನ್ನ ಆಸ್ ಯೂಶುವಲ್ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಉಡನ್ ಕುಂಬಲಿ ತಲೆ ಬಾಚ್ಕೊಳ್ತಾ ಇದ್ದೆ. ನನ್ಗಂತೂ ಹೇರ್ ಫಾಲ್ ಆಗೋದು ತುಂಬಾನೇ ಕಮ್ಮಿ ಆಯ್ತಾ, ಟಚ್ ವುಡ್. ಅದರಲ್ಲೂ ರೋಸ್ಮೆರಿ ವಾಟರ್ ಮತ್ತೆ ಏಂಜಲ್ ನಂಬರ್ ಸ್ವಿಚ್ ವರ್ಡ್ ನೆಲ್ಲ ಯೂಸ್ ಮಾಡುವಾಗ ತುಂಬಾನೇ ಕಮ್ಮಿ ಆಯ್ತಾ ಹೇರ್ ಫಾಲ್ ಆಗೋದು. ಸೊ ನೀವೇ ನೋಡ್ತಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಸಿಕ್ಕಾಗಿರೋ ಕೂದಲನ್ನ ಬಿಡಿಸಿದ್ರೆ ನಂದು ಇಷ್ಟೇ ಹೇರ್ ಫಾಲ್ ಆಗಿದ್ದು. ಅದ್ರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕರ್ಬೇವಿನ ಸೊಪ್ಪನ್ನ ಕನ್ಸ್ಯೂಮ್ ಮಾಡೋದು ಕೂಡ ಬೆನಿಫಿಟ್ ಆಯ್ತಾ. ಫ್ರೆಶ್ ಅಪ್ ಎಲ್ಲ ಆಗಿ ಕರ್ಬೇವಿನ ಸೊಪ್ಪು ತಿಂದೆ. ಅದಾದ್ಮೇಲೆ ತಲೆಗೆ ಎಣ್ಣೆ ಅಪ್ಲೈ ಮಾಡ್ಬೇಕಿತ್ತು. ನಾನು ತಲೆಗೆ ಹಾಕೋ ಎಣ್ಣೆನ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋದಾಯ್ತಾ. ನಿಮ್ಗೂ ಏನಾದ್ರೂ ನಾನ್ ಹೇಗೆ ಎಣ್ಣೆನ ಕಾಯಿಸ್ಕೋತೀನಿ ಅನ್ನೋದನ್ನ ತಿಳ್ಕೊಬೇಕು ಅಂತ ಇದ್ರೆ ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನ ಇವಾಗ ನಾನು ಒಂದ್ ಟಿಪ್ ಹೇಳೋದಾದ್ರೆ, ಪ್ರತಿ ಸತಿ ನೀವು ಎಣ್ಣೆ ಹಚ್ಕೋಬೇಕಾದ್ರೆ ಎಣ್ಣೆನ ಉಗುರು ಬೆಚ್ಚಕ್ ಕಾಯಿಸ್ಕೊಂಡು ಆಮೇಲೆ ಹಚ್ಕೊಳ್ಳಿ. ತುಂಬಾ ಜನ ಡೈರೆಕ್ಟ್ ಬಾಟ್ಲಿಂದ ಕೈಗೆ ಹಾಕೊಂಡು ಹಂಗೆ ಅಪ್ಲೈ ಮಾಡ್ಕೋತೀರಾ. ಆ ತರ ಮಾಡೋ ಬದಲು ಒಂದ್ಸತಿ ಈ ತರ ಮಾಡಿ ನೋಡಿ. ಒಂದ್ 5 ನಿಮಿಷ ಎಕ್ಸ್ಟ್ರಾ ಬೇಕಾಗುತ್ತೆ ಅಷ್ಟೇ. ಆಮೇಲೆ ಎಣ್ಣೆ ಅಪ್ಲೈ ಮಾಡಾದ್ಮೇಲೆ ಹಾಗೆ ಗಂಟು ಕಟ್ಬೇಡಿ, ಒಂದ್ 10 ನಿಮಿಷ ಮಸಾಜ್ ಕೊಡಿ ಚೆನ್ನಾಗಿ. ಎಣ್ಣೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಬೆಳಗ್ಗೆನೆ ನೀರ್ ಬಿಟ್ಟಿದ್ರು. ಸೊ ಬ್ರೂನೋಗೆ ಸ್ನಾನ ಮಾಡ್ಸದ ಅಂತ ಅನ್ಕೊಂಡೆ. ಫಸ್ಟ್ ಅವನ್ನ ಮಲ್ಗಿಸ್ಕೊಂಡು ಸ್ನಾನ ಮಾಡ್ಸೋ ಜಾಗನೆಲ್ಲ ನೀಟಾಗಿ ತೊಳ್ದು, ಅದಾದ್ಮೇಲೆ ಅವ್ನ್ ಬ್ರಷ್, ಪೇಸ್ಟ್, ಅಲ್ಲೂಜ ಬ್ರಷ್, ಬಾಚನ್ಗೆ ಎಲ್ಲಾನು ನೀಟಾಗಿ ತೊಳ್ದು ಮಡಿಕೋತೀನಿ. ಅದಾದ್ಮೇಲೆ ಅವನ್ನ ಸ್ನಾನ ಮಾಡ್ಸಕ್ಕೆ ಅಂತ ಕರೆದು ಮಲ್ಗಿಸ್ಕೊಳ್ಳೋದೇ ಒಂದ್ ಟಾಸ್ಕ್ ಆಯ್ತಾ ನನ್ಗೆ. ಎಷ್ಟ್ರು ಮಟ್ಟಕ್ಕೆ ಡೌ ಮಾಡ್ತಾನೆ ಅಂದ್ರೆ ಅವ್ನಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು ಹಂಗ ಆಡ್ತಾನೆ. ಮುಖನೆಲ್ಲ ಇಷ್ಟೇ ಚಿಕ್ಕ ಮಾಡ್ಕೊಂಡು ಒಳ್ಳೆ ಪಾಪಚಿ ತರ. ನೋಡೋರ್ಗೆ ಹೋಗೋದಾಗೆ ಪಾಪ ಯಾಕೆ ಹಿಂಗ್ ಹಿಂಸೆ ಕೊಡ್ಕೊಂಡು ಸ್ನಾನ ಮಾಡಿಸ್ಬೇಕು ಅಂತ ಅನ್ಸ್ಬಿಡ್ಬೇಕು ಹಂಗಾಡ್ತಾನೆ. ಇನ್ನ ಅವನ್ನ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ಬೇಕಾದ್ರೆ ತಲೆಗೆ ಒತ್ತಿಗೆ ಅನ್ಬಿಟ್ಟು ಇಟ್ಕೆ ಇಲ್ಲ ಕಲ್ಲೇನಾದ್ರೂ ಕೊಡ್ಬೇಕು. ಇಟ್ಗೆ ಅಥವಾ ಕಲ್ನ ತಲೆ ಕೊಡ್ಲಿಲ್ಲ ಅಂದ್ರೆ ಹಂಗೆ ಇರ್ತಾನೆ ಹೊರತು ತಲೆನಂತೂ ನೆಲಕ್ ಟಚ್ ಮಾಡೋದೇ ಇಲ್ಲ. ತಲೆ ಎಲ್ಲ ನೀರ್ ಆಗ್ಬಿಟ್ರೆ ಆಗೋದಿಲ್ಲ ನಮ್ಮ ಮಗಿಗೆ. ಅವ್ನ್ ಸ್ನಾನ ಆಯ್ತಿದಂಗೆ ತಿಂಡಿ ರೆಡಿ ಇತ್ತು. ಸೊ ತಿಂಡಿಗೆ ಪೆಡಿಗ್ರಿ ತಿನ್ಕೊಂಡ. ಸುಮಾರು ದಿನಗಳಾದ್ಮೇಲೆ ನಮ್ಮ ಮನೆಗೆ ಮುನ್ನಿ ಬಂದಿದ್ಲು. ಅವಳಂತೂ ಇವಾಗ ನಮ್ಮ ಮನೆಗೆ ಅತಿಥಿ ಆಗ್ಬಿಟ್ಟವಳೆ. ಇನ್ನ ನಿಮ್ಗೆಲ್ಲ ಒಂದ್ ಅಪ್ಡೇಟ್ ಕೊಡ್ಬೇಕು. ಡೋಲು ಮತ್ತೆ ಮುನ್ನಿ ಇಬ್ರು ಒಟ್ಟಿಗೆ ಗಬ್ಬ ಆಗಿದ್ರು. ಇಬ್ರಿಗೂ 5 ದಿನ ಏನೋ ಡಿಫ್ರೆನ್ಸ್ ಮರಿ ಹಾಕಕ್ಕೆ. ಡೋಲು ನಮ್ಮನೇಲೆ ಮರಿ ಹಾಕಿದ್ರೆ ಈ ಮುನ್ನಿ ಹೋಗಿ ಯಾರ್ದೋ ಮನೇಲಿ ಮರಿ ಹಾಕ್ಬಿಟ್ಟು ಬಂದವಳೆ. ಲಾಸ್ಟ್ ಟೈಮು ಈ ಮುನ್ನಿ ಹಂಗೆ ಮಾಡಿದ್ಲು. 1-1.5 ತಿಂಗಳಾದ್ಮೇಲೆನೋ ಮರಿಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ಲು. ಈ ಸರಿ ಒಂದ್ ತಿಂಗಳಾಗೈತೆ, ಇನ್ನೂ ಪತ್ತೇನೆ ಇಲ್ಲ ಮರಿಗಳು. 2-3 ದಿನಕ್ಕೆ ಒಂದ್ಸತಿ ಬತ್ತಾಳೆ, ಒಂಚೂರು ಅನ್ನನೋ ಮೊಸರು ತಿನ್ಕೋತಾಳೆ, ಮತ್ತೊಯ್ತಾಳೆ. ಈ ಸರಿ ಅವಳ ಮಕ್ಕಳು ಹೆಂಗಿದಾವ ಅಂತ ನೋಡಕ್ಕೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಅವಳು ಕರ್ಕೊ ಬರೋದೊಂದು ಬ್ಯಾಕ್. ಬ್ರೂನೋದು ಸ್ನಾನ ಎಲ್ಲ ಆದ್ಮೇಲೆ ಟವಲ್ ತಗೊಂಡು ನೀಟಾಗಿ ತಲೆ, ಮೈ, ಕಾಲು, ಕೈ ಹತ್ರ ಎಲ್ಲ ನೀಟಾಗಿ ಒರೆಸ್ತೀನಿ. ನಮ್ ಬ್ರೂನೋ ಎಷ್ಟು ತಾಳ್ಮೆ ಮನುಷ್ಯ ಅಂದ್ರೆ, ನಾನ್ ಸ್ನಾನ ಮಾಡ್ಸೋದ್ರಿಂದ ಹಿಡ್ದು ಅವನ್ಗೆ ತಲೆ ಒರೆಸಿ, ಮೈ ಒರೆಸಿ, ಅದಾದ್ಮೇಲೆ ಹೇರ್ ಡ್ರೈ ಮಾಡಿ, ಹಣೆಗಿಕ್ಕಿ, ಪೌಡರ್ ಹಾಕೋವರ್ಗುನು ಸುಮ್ನೆ ಕುತ್ಕೊಂಡು ನಾನು ಏನ್ ಮಾಡ್ತೀನಿ ಅದನ್ನ ಮಗು ತರ ಮಾಡಿಸ್ಕೊತಾನೆ. ನೀವೇ ನೋಡ್ತಿದ್ದೀರಲ್ಲ ನನ್ ಕಂದಮ್ಮ, ನಾನು ಏನ್ ಮಾಡಿದ್ರು ಎಷ್ಟು ಮುದ್ದಾಗಿ ಮಾಡಿಸ್ಕೊತೈತೆ ಕುತ್ಕೊಂಡು ಅಂತ. ಓನ್ಲಿ ಪೆಟ್ ಪೇರೆಂಟ್ಸ್ ಮಾತ್ರ ಗೊತ್ತಿರೋದು. ಈ ತರ ನಮ್ಮ ಮಕ್ಳ ಜೊತೆ ಕಳಿಯೋ ಸಮಯ ಎಷ್ಟು ಕೋಟಿ ಕೊಟ್ರು ಎಲ್ಲೂ ಸಿಕ್ಕಲ್ಲ ಅಂತ. ಯಾರು ಹೇಗೋ ನಂಗಂತೂ ಗೊತ್ತಿಲ್ಲ ಗೈಸ್. ನಾನಂತೂ ನಮ್ ಬ್ರೂನೋ, ಚಾರ್ಲಿ, ಬೆಕ್ಕಳು ಎಲ್ಲರ ಜೊತೆನೂ ಹಿಂಗೇನೆ ಫುಲ್ ಹ್ಯಾಪಿಯಾಗಿ ಫನ್ನಿಯಾಗಿ ಇರ್ತೀನಿ. ಇನ್ನ ಇವಾಗ ನೋಡಿ ನಮ್ ಬ್ರೂನೋ ನಾನು ಹೇಳೋ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತಾನೆ ಅಂತ. ಇಲ್ಲ ಕೂತಿರ್ಬೇಕು, ಇಲ್ಲ ಕೂತಿರೋ. ಇನ್ನ ನಾನ್ ಒಳಗಡೆ ಹೋಗಿ ಹೇರ್ ಡ್ರೈಯರ್ ಮತ್ತೆ ಬಾಚಣಿಗೆ ತರೋವರ್ಗುನು ಹಿಂಗೆ ಕೂರ್ಸ್ಬಿಟ್ಟೋಗಿರ್ತೀನಿ ಆಯ್ತಾ. ಪ್ರತಿ ಸತಿನುವೆ ನಾನು ಬರೋವರ್ಗುನು ಆ ಕಡೆ ಅಳ್ಳಾಡಲ್ಲ, ಕೆಳಕ್ಕೂ ಇಳಿಯಲ್ಲ, ಹಂಗೆ ಕೂತಿರ್ತಾನೆ. ಸ್ನಾನ ಆಯ್ತಿದಂಗೆ ಅವ್ನ್ ಫೇವ್ರೇಟ್ ಪಾರ್ಟ್ ಅಂದ್ರೆ ಇದೆ ಅಂತಾನೆ ಹೇಳ್ಬೋದು. ಹೇರ್ ಡ್ರೈಯರ್ ಮಷೀನ್ ಆನ್ ಮಾಡ್ತಿದಂಗೆ ಅಯ್ಯೋ ಕತ್ತೆತ್ಕೊಂಡು ಫುಲ್ ಖುಷಿಯಿಂದ ಕುತ್ಕೊಬಿಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಅದ್ರ ಸೌಂಡ್ಗೆ ಫುಲ್ ಭಯ ಪಡ್ಕೊಬಿಟ್ಟಿದ್ದ. ಆದ್ಮೇಲೆ ಆವಾಗ ಅದರಿಂದ ಬೆಚ್ಚಗಾಯ್ತದೆ, ಕೂದಲೆಲ್ಲ ಹಾರಾಡ್ಕೊಂಡು ಚೆನ್ನಾಗ್ ಆರಾಮ್ ಅನಿಸ್ತದೆ. ಅವಾಗ್ಲಿಂದ ನಾನ್ ಹೇರ್ ಡ್ರೈ ಮಾಡ್ಕೊಳಕ್ ಅದನ್ನ ಆನ್ ಮಾಡ್ಕೊಂಡ್ರು ಓಡ್ ಬಂದ್ ಕುತ್ಕೋತಾನೆ. ನನ್ಗೂ ಮಾಡು ಅನ್ಕೊಂಡು. ಇನ್ನ ಅವ್ನ್ ಗ್ರೂಮಿಂಗ್ ಎಲ್ಲ ಆದ್ಮೇಲೆ ನನ್ ಬಾಡಿ ಕೇರ್ ಅಂತ ಬಂದ ನಾನು ಇಲ್ಲಿ ನನಗೆ ಒಂದೊಳ್ಳೆ ರಿಸಲ್ಟ್ ಕೊಟ್ಟಿರೋ ಬಾಡಿ ಡಿ10 ಪ್ಯಾಕ್ ನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ 3 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು ಮತ್ತೆ 1 ಟೊಮೆಟೊನ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೊಂಡು ಅದಕ್ಕೆ 2 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ಕಾಫಿ ಪೌಡರ್ ಮತ್ತೆ 3 ಸ್ಪೂನ್ ಮೊಸರು ಮತ್ತೆ ಒಂದ್ ಅರ್ಧ ನಿಂಬೆ ಹಣ್ಣು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಾಡಿಲಿ ಟ್ಯಾನ್ ಎಲ್ಲೆಲ್ಲಾಗಿದೆ ಅಲ್ಲಿ ಅಪ್ಲೈ ಮಾಡ್ಕೊಂಡು 15 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ವಾಶ್ ಮಾಡೋದು. ವಾಶ್ ಮಾಡೋ ಟೈಮಲ್ಲಿ ಸ್ವಲ್ಪ ನೀರ್ ತಕ್ಳಿಸ್ಕೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಕ್ರಬ್ ಮಾಡಿ ಆಮೇಲೆ ವಾಶ್ ಮಾಡಿ. ಇದಂತೂ ನನಗೆ 100% ರಿಸಲ್ಟ್ ಕೊಟ್ಟಿರೋ ಪ್ಯಾಕ್ ಆಯ್ತು. ಸ್ನಾನ ಎಲ್ಲ ಆದ್ಮೇಲೆ ತಿಂಡಿ ಮಾಡಿರ್ಲಿಲ್ವಲ್ಲ, ಸೊ ಸಕ್ಕ ಹೊಟ್ಟೆ ಹಸಿತಾ ಇತ್ತು. ಸ್ನಾನ ಆಗ್ತಿದಂಗೆ ತಿಂಡಿ ಮಾಡ್ಕೋಬಿಟ್ಟೆ. ತಿಂಡಿಗೆ ಚಪಾತಿ ಮತ್ತೆ ಆಗ್ಲಕಾಯಿ ಪಲ್ಯ ಮಾಡಿದ್ರು. ಆಲ್ಮೋಸ್ಟ್ 90% ಜನಕ್ಕೆ ಆಗ್ಲಕಾಯಿ ಕಂಡ್ರೆ ಆಗಲ್ಲ. ಬಟ್ ನಾನು ಆ ಮಿಕ್ಕಿರೋ 10% ಜನಕ್ಕೆ ಸೇರಿದವಳು. ನನಗೆ ಆಗ್ಲಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಹಾಯ್ ಗಾಯ್ಸ್, ಇವಾಗ ನಾನು ತಿಂಡಿ ತಿನ್ಕೊಂಡ್ ಬಂದಿದ್ದೀನಿ. ತಿಂಡಿ ತಿನ್ಕೊಂಡು ಸ್ನಾನ ಆಗ್ತಿದಂಗೆ ತಿಂಡಿ ತಿನ್ಬಿಟ್ಟೆ. ಸಕ್ಕತ್ ಹೊಟ್ಟೆ ಹಸಿತಾ ಇದ್ದು. ತಿಂಡಿ ತಿನ್ಕೊಂಡು ಇವಾಗ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ ಅಂತ ಬಂದೆ. ಬಿಸಿನೀರು. ಸೊ ಇವಾಗ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ ಅಂತ ಬಂದೆ. ಇವಾಗ ಮಾರ್ನಿಂಗ್ ಸ್ಕಿನ್ ಕೇರ್ ಜೊತೆಗೆ ನಾನು ಆಲ್ರೆಡಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ.
ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅಷ್ಟೇ ನಂದು ಇವಾಗ. ಸೊ ನಾನೊಂದು ಒಂದು ಸ್ವಲ್ಪ ವಿಷಯನ ನಾನು ಶೇರ್ ಮಾಡ್ಕೋಬೇಕು ಅಂತ ಬಂದೆ. ನನ್ನ ಹತ್ರ ನನಗೆ ಸುಮಾರು ಜನ ಬಂದು ಕಮೆಂಟ್ ಮಾಡ್ತಾ ಇರ್ತೀರಾ, ಆದ್ರೂ ರೆಮಿಡಿ ಹೇಳಿ, ಇದ್ರೂ ರೆಮಿಡಿ ಹೇಳಿ, ವೈಟ್ ಹೆಡ್ಸ್ ಫಾರ್ ಎಕ್ಸಾಂಪಲ್ ವೈಟ್ ಹೆಡ್ಸ್ಗೆ ಹೇಳಿ, ಬ್ಲ್ಯಾಕ್ ಹೆಡ್ಸ್ಗೆ ಹೇಳಿ, ಈ ತರ ಗ್ರೇ ಹೇರ್ಗೆ ಈ ತರ ಕೆಲವೊಂದಷ್ಟು ಸಜೆಷನ್ಸ್ ನನ್ನ ಹತ್ರ ಕೇಳ್ತಾ ಇರ್ತೀರಾ. ನನಗೆ ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಬಿಕಾಸ್ ನನಗೆ ಅದ್ಯಾವುದು ಪ್ರಾಬ್ಲಮ್ ನನಗಿಲ್ಲ. ಒಂದು ಜೆನ್ಯೂನ್ ಆಗಿ ಒಂದು ರೆಮಿಡಿನ ಹೇಳ್ಬೇಕು ಅಂದ್ರೆ ಅದನ್ನ ಒಬ್ರಿಗೆ ಒಂದು ಪ್ರಾಬ್ಲಮ್ ಇರ್ಬೇಕು, ಅವರು ಅದನ್ನ ಟ್ರೈ ಮಾಡಿರ್ಬೇಕು, ಅವ್ರಿಗೆ ಅದರಿಂದ ರಿಸಲ್ಟ್ ಸಿಕ್ಕಿರ್ಬೇಕು, ಅವಾಗಷ್ಟೇ ನಾವು ಬೇರೆಯವ್ರಿಗೆ ಹೇಳಕ್ಕಾಗೋದು. ನನಗ್ ನೋಡಿ, ಇವಾಗ ನನಗೆ ಪಿಂಪಲ್ಸ್ ಇದೆ, ಅದ್ರದ್ದು ಮಾರ್ಕ್ಸ್ ಇದೆ, ಓಪನ್ ಪೋರ್ಸ್ ಇದೆ, ಸ್ಕಾರ್ಸ್ ಇದೆ. ಇದಕ್ಕೆಲ್ಲ ನಾನು ಏನ್ ಹೋಮ್ ರೆಮಿಡೀಸ್ ಮಾಡ್ಕೋಬಹುದು, ಏನೇನ್ ಟ್ರೀಟ್ಮೆಂಟ್ ಕೊಡ್ಬೋದು, ಇದನ್ನ ನಾನು ಕಾನ್ಫಿಡೆಂಟ್ ಆಗಿ ನಾನು ಹೇಳ್ಬೋದು. ಇವಾಗ ನನಗೆ ವೈಟ್ ಹೆಡ್ಸ್ ಇಲ್ಲ, ಬ್ಲ್ಯಾಕ್ ಹೆಡ್ಸ್ ಇಲ್ಲ, ಅಥವಾ ಗ್ರೇ ಹೇರ್ ಇಲ್ಲ, ಈ ತರ ಬಂದಾಗ ಏನಾಗುತ್ತೆ, ನನಗೆ ಗೊತ್ತಾಗಲ್ಲ ಯಾವ ತರ ಮಾಡೋದು ಏನು ಅಂತ. ನಾನು ರ್ಯಾಂಡಮ್ ಆಗಿ ಇವಾಗ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಈ ತರ ಮಾಡಿ ಅಂತ ನಾನು ಈಸಿಯಾಗಿ ಹೇಳ್ಬಿಡ್ಬೋದು. ಬಟ್ ಅದನ್ನ ಟ್ರೈ ಮಾಡಿದಾಗ ಒಬ್ಬೊಬ್ರು ಸ್ಕಿನ್ ಒಂದೊಂದ್ ತರ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ, ಒಬ್ರು ಟಾಲರೇಟ್ ಮಾಡುತ್ತೆ. ಈ ತರ ಇದ್ದಾಗ ಇವಾಗ ಸುಮ್ನೆ ನಾನು ಹೇಳ್ದೆ ಅನ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡ್ಬಿಟ್ಟು ಅದರಿಂದ ಏನಾದ್ರು ರಿಯಾಕ್ಷನ್ ಆದ್ರೆ ಬೈಕೊಳ್ಳೋದು ಯಾರನ್ನ? ನನ್ನ ಅಲ್ವಾ? ಸೊ ನಾನು ನನ್ಗೆ ಇಲ್ದೇ ಇರೋ ಪ್ರಾಬ್ಲಮ್ ಮೇಲೆ ನಾನು ರಿಸರ್ಚ್ ಮಾಡಕ್ ಹೋಗಿಲ್ಲ. ವೈಟ್ ಹೆಡ್ಸ್ಗೆ, ಬ್ಲ್ಯಾಕ್ ಹೆಡ್ಸ್ಗೆ ಇದೆಲ್ಲ ನನಗೆ ಗೊತ್ತಿಲ್ಲ ಅಷ್ಟಾಗಿ. ಬೇಕಿದ್ರೆ ನನ್ನ ಸ್ಕಿನ್ ಅಲ್ಲಿರೋ ಇಶ್ಯೂಸ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು. ಅದನ್ನ ಬಿಟ್ಟು ಬೇರೆ ತರ ಹೇಳಕ್ಕಾಗಲ್ಲ. ಇವಾಗ ಆನ್ಲೈನ್ ಅಲ್ಲಿ ನಿಮ್ಗೆ ಸಾವಿರಾರು ವಿಡಿಯೋ ಸಿಗುತ್ತೆ, ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಹೇಗೆ, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದು ಹೇಗೆ, ಗ್ರೇ ಹೇರ್ಸ್ಗೆ ಏನೇನೆಲ್ಲ ಇದ್ ಮಾಡ್ಬೇಕು. ಇವಾಗ ನನ್ಗೆ ಗ್ರೇ ಹೇರ್ಸ್ ಆತರ ವೈಟ್ ಹೇರ್ಸ್ ಗ್ರೇ ಹೇರ್ಸ್ ಈ ತರ ಯಾವ್ದು ನನಗೆ ಪ್ರಾಬ್ಲಮ್ ಇಲ್ಲ, ಯಾವ್ದು ನನಗೆ ಇಶ್ಯೂಸ್ ಇದುವರೆಗೂ ಯಾವ್ದು ಆಗಿಲ್ಲ. ಸೊ ನನಗೆ ಅದಕ್ಕೆ ಹೇಗ್ ಟ್ರೀಟ್ ಮಾಡೋದು ಅಂತ ನನಗೆ ಡೆಪ್ತ್ ಆಗಿ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ನನ್ಗೆ ಇರೋ ಕನ್ಸರ್ನ್ಸ್ ಅಥವಾ ನಾನ್ ಯೂಸ್ ಮಾಡೋ ಹೋಮ್ ರೆಮಿಡೀಸು ಈ ತರದ್ನ ನಾನು ಜಾಸ್ತಿ ಜೆನ್ಯೂನ್ ಆಗಿ ಶೇರ್ ಮಾಡ್ತೀನಿ. ಅದು ಪಕ್ಕಾ ರಿಸಲ್ಟ್ ಕೊಡುತ್ತೆ ಅಂದ್ರೆ ಮಾತ್ರ ನಾನು ಶೇರ್ ಮಾಡೋದು. ನಾನು ಟ್ರೈ ಮಾಡಿ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಅದರಿಂದ ರಿಸಲ್ಟ್ ಸಿಗ್ತಾ ಇದೆ ಅಂದ್ರೆ ಮಾತ್ರ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದು. ಇವಾಗ ನೋಡಿ, ನಾನು ಲಾಸ್ಟ್ ಕ್ಲಿಪ್ ಅಲ್ಲಿ ನಿಮ್ಗೆ ಬಾಡಿ ಟ್ಯಾನ್ ರಿಮೂವ್ ಒಂದು ರೆಸಿಪಿ ಹೇಳಿದೀನಿ. ಅದು ನನಗೆ ಸೀರಿಯಸ್ಲಿ ಜೆನ್ಯೂನ್ ಆಗಿ ನನಗೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಇದಕ್ಕೆ ಮುಂಚೆನೂ ನಾನು ಸುಮಾರು ಯೂಸ್ ಮಾಡಿದೀನಿ, ಲೈಕ್ ಈನೋ ಪೌಡರ್ ಹಾಕಿ, ಇದೆಲ್ಲ ಆನ್ಲೈನ್ ಅಲ್ಲಿ ಸಿಗ್ತಾ ಇರುತ್ತಲ್ಲ, ಈನೋ ಪೌಡರ್ ಮತ್ತೆ ಲೆಮನ್ ಜ್ಯೂಸು ಮತ್ತೆ ಸ್ವಲ್ಪ ಹನಿ, ಲೆಮನ್, ಈ ತರ ಸಮಥಿಂಗ್ ಏನೇನೋ ಈ ತರ ಆನ್ಲೈನ್ ಅಲ್ಲಿ ನಿಮ್ಗೆ ಸುಮಾರು ಸಿಗುತ್ತೆ. ಈ ತರ ಎಲ್ಲ ನಾನು ಟ್ರೈ ಮಾಡಾದ್ಮೇಲೆ ನನಗೆ ಯಾವ್ದು ವರ್ಕ್ ಆಗುತ್ತೆ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಸೊ ನಾನ್ ರ್ಯಾಂಡಮ್ ಆಗಿ ನಿಮ್ಗೆ ಹೇಳ್ಬಿಡ್ಬೋದು, ಇವಾಗ ವೈಟ್ ಹೆಡ್ಸ್ ಇದನ್ನ ಮಾಡಿ, ಬ್ಲ್ಯಾಕ್ ಹೆಡ್ಸ್ ಇದನ್ನ ಮಾಡಿ, ಗ್ರೇ ಹೇರ್ಸ್ ಇದ್ರೆ ಈ ತರ ಮಾಡಿ, ಈ ತರ ನಾನು ಹೇಳ್ಬಿಡ್ಬೋದು. ಬಟ್ ಆದ್ರೆ ಅದನ್ನ ಅದು ನಿಮ್ಗೆ ವರ್ಕ್ ಆಗಿಲ್ಲ ಅಂದಾಗ ನಿಮ್ಗೆ ನನ್ ಮೇಲೆ ಟ್ರಸ್ಟ್ ಹೊಂಟೋಗ್ಬಿಡುತ್ತೆ. ಇವ್ರು ಹೇಳೋದು ಏನು ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ನನ್ನ ಒಪಿನಿಯನ್ ಏನು ಅಂತಂದ್ರೆ, ನನಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಹೇಳಕ್ ಹೋಗಲ್ಲ ಗೈಸ್. ನನಗೆ ಗೊತ್ತಿದ್ರೆ ಮಾತ್ರ ಅದ್ರ ಬಗ್ಗೆ 100% ನನಗೆ ಐಡಿಯಾ ಇದ್ರೆ, ನಾಲೆಡ್ಜ್ ಇದ್ರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡೋದು. ಸೊ ನಾನು ಯಾರಿಗಾದ್ರೂ ನೀವು ರೆಮಿಡೀಸ್ ಕೇಳಿದಾಗ ಶೇರ್ ಮಾಡ್ದೇನೆ ಅಥವಾ ಮಾಡ್ತೀನಿ ಅಂತ ಹೇಳಿ ಮಾಡ್ದೇನೆ ಇದ್ರೆ, ನಾನು ಆಲ್ಮೋಸ್ಟ್ ನಾನು ಎಲ್ರಿಗೂ ಓಕೆ ಶೋರ್ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಬೇಜಾರಾಗ್ಬಾರ್ದಲ್ವಾ, ಅದಕ್ಕೋಸ್ಕರ ಆತರ ಕಮೆಂಟ್ ಮಾಡ್ತೀನಿ. ಆಮೇಲೆ ನಾನು ಯೋಚನೆ ಮಾಡ್ತೀನಿ, ಸುಮ್ನೆ ಇವಾಗ ನಾನು ಶೇರ್ ಮಾಡೋದು ಅದು ವರ್ಕ್ ಆಗಿಲ್ಲ ಅಂದಾಗ ಅವರು ನನ್ನ ಮೇಲೆ ಟ್ರಸ್ಟ್ ಕಳ್ಕೊಳ್ಳೋದು ಅಥವಾ ರಿಯಾಕ್ಷನ್ ಆಗಿ ನನ್ನನ್ನು ಬೈಕೊಳ್ಳೋದು ಏನಕ್ಕೆ ಅದೆಲ್ಲ. ಸುಮ್ನೆ ನನಗ್ ಗೊತ್ತಿರೋಷ್ಟು ಮಾತ್ರ ನಾನು ಹೇಳ್ಬೇಕು ಅಂತ ನಾನು ಅವಾಗ ಫಿಕ್ಸ್ ಆಗ್ತೀನಿ. ಆಮೇಲೆ ಇನ್ನೊಬ್ರು ಕೇಳಿದ್ರಿ, ಫೇಶಿಯಲ್ ಹೇರ್ ನ ಹೇಗ್ ರಿಮೂವ್ ಮಾಡೋದು ಮನೇಲಿ ಅಂತ ಹೇಳ್ಬಿಟ್ಟು. ನಾನ್ ಮುಂಚೆ ಸುಮಾರೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದೀನಿ. ಲೈಕ್ ಅರ್ಶನ ಹಾಕೋದು, ಅರ್ಶನ ಮತ್ತೆ ಕಡಲೆ ಹಿಟ್ಟು ಮತ್ತೆ ನೀರ್ ಹಾಕಿ ಉಜ್ಜೋದು, ಆಮೇಲೆ ಅದು ಕೂದಲೆಲ್ಲ ಉದ್ರೋಗ್ಬಿಡುತ್ತೆ, ಬೆಳೆಯೋದೇ ಇಲ್ಲ, ಈ ತರ ಎಲ್ಲ ವಿಡಿಯೋಸ್ ನೋಡ್ಕೊಂಡು ನಾನು ಟ್ರೈ ಮಾಡಿದೀನಿ. ಬಟ್ ಅದು ಯಾವ್ದು ವರ್ಕ್ ಆಗಲ್ಲ. ಅದಾದ್ಮೇಲಿಂದ ಅದ್ರಿಂದ ನನ್ನ ಸ್ಕಿನ್ಗೆ ಫುಲ್ ಇರಿಟೇಷನ್ ಆಗ್ತಿತ್ತು. ಅರ್ಶನ ನನ್ನ ಸ್ಕಿನ್ಗೆ ಆಗಲ್ಲ, ಕಡಲೆ ಹಿಟ್ಟು ಆಗಲ್ಲ. ನನ್ನ ಫೇಸ್ ಸ್ಕಿನ್ಗೆ ಕಡಲೆ ಹಿಟ್ಟು ಅರ್ಶನ ಎರಡೂ ಆಗಲ್ಲ. ಸೊ ನಾನು ಅದನ್ನ ಕಲ್ತ್ಕೊಂಡು ತಿಳ್ಕೊಂಡು ಬಿಟ್ಬಿಟ್ಟಿದೀನಿ, ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟಿದೀನಿ. ಇನ್ನು ಅದಾದ್ಮೇಲೆ ಇನ್ನೊಂದು ಜಿಲೆಟಿನ್ ಪೌಡರ್ ಬರುತ್ತೆ, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಜಿಲೆಟಿನ್ ಪೌಡರ್ ಅಂತ ಒಂದು ಬರುತ್ತೆ. ಅದು ಸ್ವಲ್ಪ ಯಾವ ತರ ಇರುತ್ತೆ ಅಂದ್ರೆ ಕಲ್ಸಕ್ರೆ ಪುಡಿ ತರ ಇರುತ್ತೆ ಸ್ವಲ್ಪ, ಅದು ಆಯ್ತಾ.
ಅದು ಫುಲ್ ಒಂಥರ ಆ ಕಲರೂ ಅಷ್ಟೇ ಸ್ವಲ್ಪ ಆರೆಂಜ್. ಇಲ್ಲ ನಾನು ಯಾರೋ ಫೋಟೋ ಸಿಕ್ಕಿದ್ರೆ ಇಲ್ಲೆಲ್ಲಾದ್ರೂ ಹಾಕಿರ್ತೀನಿ ನೋಡಿ. ಅದು ಪುಡಿ ಬರುತ್ತೆ. ಆ ಪುಡಿನ ಒಂದ್ ಸ್ವಲ್ಪ ನಿಮ್ಗೆ ಎಷ್ಟು ಕ್ವಾಂಟಿಟಿ ಇಲ್ಬೇಕು ಅದನ್ನ ಒಂದ್ ಬೌಲ್ಗೆ ಹಾಕೊಂಡು ಹಾಲ್ನ ಕಾಯಿಸ್ಬಿಟ್ಟು ಬಿಸಿ ಹಾಲ್ನ ಕಾಯಿಸ್ಬಿಟ್ಟು ಅದಕ್ಕೆ ಹಾಕ್ಬೇಕಾಯ್ತಾ. ನೀಟಾಗಿ ಮಿಕ್ಸ್ ಮಾಡಿದಾಗ ಅದು ಒಂಥರ ಜೆಲ್ ತರ ಫಾರ್ಮ್ ಆಗುತ್ತೆ. ಅದು ಸ್ವಲ್ಪ ಫುಲ್ ಜೆಲ್ ತರ ಆಗುತ್ತೆ. ಅದು ಸ್ವಲ್ಪ ಬಿಸಿ ಹಾರದ್ಮೇಲೆ ನೀವು ಎಲ್ಲೆಲ್ಲಿ ಅಂದ್ರೆ ಎಲ್ಲೆಲ್ಲಿ ಹೇರ್ಸ್ ನ ರಿಮೂವ್ ಮಾಡ್ಬೇಕು, ಲೈಕ್ ಅಪ್ಪರ್ ಲಿಪ್ಸ್ ಮಾಡ್ಬೇಕು ಅಂದ್ರೆ ಅಪ್ಪರ್ ಲಿಪ್ಸ್ ಮೇಲೆ ಒಂದು ತಿಕ್ ಲೇಯರ್ ಆಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಪರ್ ಲಿಪ್ಸ್ ಮತ್ತೆ ಇಲ್ಲಿ ಮತ್ತೆ ಐಬ್ರೋಸ್ ಹತ್ರ ಮಾಡ್ಕೋಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು. ಯಾಕಂದ್ರೆ ಏನಾದ್ರೂ ಒಂಚೂರ್ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಐಬ್ರೋಸ್ ಶೇಪೇ ಹೋಗ್ಬಿಡುತ್ತೆ. ಫುಲ್ ಫೇಸು ಈ ತರ ನೀವು ಅಪ್ಲೈ ಮಾಡ್ಕೊಂಡು ರಿಮೂವ್ ಮಾಡ್ಕೋಬಹುದು. ನಾನ್ ಜಸ್ಟ್ ಮಾಡ್ತಿದ್ದು ಅವಾಗ ನಾನು ಬರೀ ಅಪ್ಪರ್ ಲಿಪ್ಸ್ ಮಾಡ್ತಾ ಇದ್ದೆ ಮತ್ತೆ ಇಲ್ಲಿ ಮಾಡ್ತಾ ಇದ್ದೆ ಮತ್ತೆ ಐಬ್ರೋ ಎಕ್ಸ್ಟ್ರಾಗಳನ್ನ ಮಾತ್ರ ತೆಗಿತಾ ಇದ್ದೆ. ಬಟ್ ಅದು ತುಂಬಾ ಅಂದ್ರೆ ತುಂಬಾ ಪೇನ್ಫುಲ್ ಆಯ್ತಾ. ಅದು ಎಡಿಬೇಕಾದ್ರೆ ಸೇಮ್ ನಾವು ವ್ಯಾಕ್ಸ್ ಮಾಡುವಾಗ ಹೆಂಗೆ ಕೂದಲು ಪ್ಲಕ್ ಆದಾಗ ಫುಲ್ ಪೇನ್ಫುಲ್ ಆಗುತ್ತೆ, ಇದನ್ನು ಅಷ್ಟೇ. ಇನ್ನು ಫೇಸ್ ಅಲ್ಲಿ ಕೇಳಲೇಬೇಡಿ, ಫೇಸ್ ಅಲ್ಲಿ ಫುಲ್ ಸೆನ್ಸಿಟಿವ್ ಸ್ಕಿನ್. ಇಲ್ಲಂತೂ ಸಖತ್ ಪೇನ್ಫುಲ್ ಆಗುತ್ತೆ. ಕಣ್ಣಲ್ಲೆಲ್ಲ ನೀರ್ ಸುರಿಸ್ಕೊಂಡೆಲ್ಲ ಕಿತ್ಬಿಟ್ಟಿದೀನಿ ನಾನು. ಆತರ ಆಗ್ಬಿಟ್ಟೈತೆ ನನಗೆ. ಸೊ ನಾನು ಅದನ್ನು ಸ್ಟಾಪ್ ಮಾಡ್ಬಿಟ್ಟೆ. ಆಮೇಲೆ ಯಾಕೆ ಅಷ್ಟೊಂದು ಪೇನ್ಫುಲ್ ಇದ್ರು ಯಾಕೆ ನಾನು ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ಅದಾದ್ಮೇಲಿಂದ ಫೇಶಿಯಲ್ ಹೇರ್ನ ಶೇವ್ ಮಾಡಕ್ಕೆ ಥಿಂಕ್ ಮಾಡ್ತಾ ಇದ್ದೆ. ಅವಾಗ ನಾನು ಸುಮಾರು ಕಡೆ ಎಲ್ಲ ನೋಡ್ತಾ ಇದ್ದೆ, ಅದೇನಾದ್ರು ಜಾಸ್ತಿ ಆಗ್ಬಿಡುತ್ತಾ ಅಥವಾ ತಿಕ್ಕಾಗಿ ಬಂದ್ಬಿಡುತ್ತಾ ಹೇರ್ಸು ಶೇವ್ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ ಇಂದ ಗ್ರೋತ್ ಆಗ್ಬೇಕಾದ್ರೆ. ಈ ತರ ಎಲ್ಲ ನಾನು ಸರ್ಚ್ ಮಾಡಿ ಆಲ್ಮೋಸ್ಟ್ ಎಲ್ಲಾ ಕಡೆ ತಿಳ್ಕೊಂಡು ಎಲ್ಲ ಆದ್ಮೇಲೆ ನಾನು ಇವಾಗ ಫೇಸ್ ಶೇವ್ಗೆ ಶಿಫ್ಟ್ ಆಗಿದ್ದೀನಿ. ಇದರಿಂದ ನನಗೆ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಅಂತೂ ಆಗಿಲ್ಲ. ಅದ್ರ ಬದಲಾಗಿ ನಿಮಗೆ ಒಳ್ಳೆ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಸ್ಕಿನ್, ಮತ್ತೆ ಡೆಡ್ ಸ್ಕಿನ್ಸ್ ನ ರಿಮೂವ್ ಮಾಡುತ್ತೆ. ಈ ತರ ಎಲ್ಲ ಒಳ್ಳೆ ಬೆನಿಫಿಟ್ಸ್ ಇದೆ ಫೇಶಿಯಲ್ ಹೇರ್ ನ ಶೇವ್ ಮಾಡೋದ್ರಿಂದ. ಅದಾದ್ಮೇಲಿಂದ ನಾನು ಫುಲ್ ಫೇಸ್ ನ ಶೇವ್ ಮಾಡ್ತಾ ಇದ್ದೆ ಆಯ್ತಾ ಮುಂಚೆ. ಈಗ ನಾನು ಬರೀ ಐಬ್ರೋಸ್ ಮತ್ತೆ ಅಪ್ಪರ್ ಲಿಪ್ಸ್ ಮಾಡ್ಕೊಂಡಿದ್ದೀನಿ. ಮುಂಚೆ ನಾನು ಫುಲ್ ಫೇಸ್ ನ ಶೇವ್ ಮಾಡ್ತಾ ಇದ್ದೆ ಬಿಕಾಸ್ ಇವಾಗ ನನಗೆ ಸ್ವಲ್ಪ ಪಿಂಪಲ್ಸ್ ಇರೋದ್ರಿಂದ ಈಗ ನಾನು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕೆ ಸುಮ್ಮನೆ ನನ್ನ ಸ್ಕಿನ್ ಇನ್ನೂ ಟ್ರಿಗರ್ ಮಾಡೋದು ಅಂತ ಹೇಳಿ ಸ್ವಲ್ಪ ಎಲ್ಲ ಹೀಲ್ ಆಗಿ ಎಲ್ಲ ನಾರ್ಮಲ್ ಆದ್ಮೇಲೆ ಮತ್ತೆ ನಾನು ಫುಲ್ ಫೇಸ್ ನ ಶೇವ್ ಮಾಡಕ್ ಶುರು ಮಾಡ್ತೀನಿ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಗೈಸ್, ತುಂಬಾ ಅಂದ್ರೆ ತುಂಬಾ. ನಾವ್ ಇವಾಗ ಯಾವ್ದೇ ಒಂದು ಪ್ರಾಡಕ್ಟ್ ನ ಅಪ್ಲೈ ಮಾಡಿದ್ರು ಇವಾಗ ನಮ್ಮ ಹೇರ್ಸ್ ಏನಾದ್ರು ಇದ್ರೆ ಸ್ವಲ್ಪ ಒಂದು 10% ಆದ್ರೂ ತಡೆಯುತ್ತೆ ಆಯ್ತಾ ನಮ್ ಸ್ಕಿನ್ ಒಳಗಡೆ ಎಲ್ಲ ಅಬ್ಸರ್ವ್ ಆಗಕ್ಕೆ. ನೀವು ಫೇಸ್ ಶೇವ್ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟ್ ನಿಮ್ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಅದು ನಿಮ್ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಅದರಿಂದ. ಅದೆಲ್ಲ ರಿಸರ್ಚ್ ಮಾಡಿ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡೋದನ್ನ ಶೇವ್ ಮಾಡೋದಕ್ಕೆ ಶಿಫ್ಟ್ ಆಗಿದ್ದೀನಿ. ಕರೆಕ್ಟ್. ಇನ್ನೊಂದು ವಿಷಯ, ಆಮೇಲೆ ಡಾರ್ಕ್ ಲಿಪ್ಸ್ ಇದ್ರೆ ಅದಕ್ಕೇನಾದ್ರು ಹೋಮ್ ರೆಮಿಡೀಸ್ ಹೇಳಿ ಅಂತ ಕೇಳಿದ್ರಿ. ನಾನು ಮುಂಚೆ ಟೊಮೆಟೊನ ಅರ್ಧ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ, ಅಂದ್ರೆ ಸಕ್ಕರೆ ಹಂಗೆ ಇರುತ್ತಲ್ಲ ಅದನ್ನ ಪುಡಿ ಮಾಡ್ಕೊಂಡು ಸಕ್ಕರೆ ಪುಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೆ ನಾನು ಲಿಪ್ಸ್ಗೆ. ಅದು ತುಂಬಾ ಸಾಫ್ಟ್ ಮಾಡುತ್ತೆ ಲಿಪ್ಸ್ ನ. ಇವಾಗ ಡೆಡ್ ಸ್ಕಿನ್ಸ್ ಏನಾದ್ರು ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ, ನೀವು ಟ್ರೈ ಮಾಡ್ಬೋದು. ಹೋಮ್ ರೆಮಿಡೀಸ್ ಜೊತೆಗೆ ನೀವು ಮಾರ್ನಿಂಗ್ ಟೈಮು SPF ಇರೋ ಲಿಪ್ ಬಾಮ್ ನ ಯೂಸ್ ಮಾಡ್ಲೇಬೇಕು ಗೈಸ್. SPF ಇರೋ ಲಿಪ್ ಬಾಮ್ ನ ಯೂಸ್ ಮಾಡ್ಲೇಬೇಕು. ಬಿಕಾಸ್ ನಮ್ ಲಿಪ್ ಕೂಡ ಟ್ಯಾನ್ ಆಗುತ್ತೆ, ಅದರಿಂದನೇ ನಮ್ದು ಡಾರ್ಕ್ ಲಿಪ್ಸ್ ಆಗೋದು. SPF ಇರೋ ಲಿಪ್ ಬಾಮ್ ನ ಯೂಸ್ ಮಾಡಿ. ಅವ್ರಿಗೆ ಕುಡಿಯೋಕ್ ಸಾಲ್ತಾ ಇಲ್ಲ ಹಾಲು. ನೀನ್ ಬೇರೆ ಬೈಲಿ ತಿನ್ನೋಗಿದಿ. ಅನ್ನ ಹಾಕಿಲ್ವಾ? ತಿಂಡಿ ಅಥವಾ ಊಟಕ್ಕೆ ಚಪಾತಿ ಏನಾದ್ರು ಮಾಡಿದ್ರೆ ಅದ್ರಲ್ಲಿ ಒಂದ್ ಪಾಲು ನಮ್ ಬ್ರೂನೋ ಚಾರ್ಲಿ ಕೊಡ್ಲೇಬೇಕು. ಯಾಕಂದ್ರೆ ಅವ್ರಿಬ್ರು ಚಪಾತಿ ಲವರ್ಸ್. ಗೈಸ್ ಏನ್ ಗೊತ್ತಾ, ಸರ್ಪ್ರೈಸ್! ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಯ್ತು. ಮೇ 3ನೇ ತಾರೀಕು ಇವರು ಹುಟ್ಟಿದ್ದು. ಆದ್ರೆ ಇನ್ನು ಲೇಟ್ ಆಗಿತ್ತು ಹುಟ್ಟಿದಾಗ. ಇವರು ಮೇ 4 ಅಥವಾ 3, ನಾನು 3ನೇ ತಾರೀಕು ಅಂತ ಅನ್ಕೊಳ್ತೀನಿ. ಮೇ 3ನೇ ತಾರೀಕು ಇವ್ರು ಹುಟ್ಟಿದ್ದು. ಇವತ್ತು ಜೂನ್ 3ನೇ ತಾರೀಕು. ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳು ಆಗೈತೆ. ಎಲ್ಲರೂ ನಡೀತವ್ರೆ, ಎಲ್ಲರೂ ಕಂಡ್ಬಿಟ್ಟವ್ರೆ, ಎಲ್ಲರೂ ಸೂಪರ್ ಆಗವ್ರೆ, ಎಲ್ರು ತುಂಬಾ ಅಟ್ರಾಕ್ಟಿವ್ ಆಗವ್ರೆ ಆಯ್ತಾ. ಎಲ್ರದ್ದು ಒಂದೇ ತರ ಕಣ್ಣು ಆಯ್ತಾ. ಅವರು ಬೆಳೀತಾ ಕಣ್ ಕಲರ್ ಚೇಂಜ್ ಆಗ್ಬೋದು. ಇವಾಗಂತೂ ಎಲ್ರದ್ದು ಸೇಮ್ ಒಂದೇ ತರ ಕಣ್ಣು.
ಇದು 3ರಲ್ಲಿ ಚಾಲಿ ಬಾಯ್ಲಿ 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 ಚಾರ್ಲಿ ಬಾಯ್ಲಿ ಬಾಯ್ಲಿ ನೋಡ್ಕೊಂತಾರ ದಿಮಾಕು ಗೈಸ್. ಇದು 3ರಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು ಅಂತ ಕಮೆಂಟ್ ಮಾಡಿ ಆಯ್ತಾ. ಆಮೇಲೆ ಇವ್ರು 3 ಜನದಲ್ಲಿ ಫಸ್ಟ್ ಸೆಕೆಂಡ್ ಯಾರು ಅಂತ ನಾನು ಹೇಳ್ತೀನಿ ಇವಾಗ ನಿಮಗೆ. ಇದು ಫಸ್ಟು ಆಯ್ತಾ, ಇದು ಫಸ್ಟು, ಇದು ಸೆಕೆಂಡು, ಇದು ಲಾಸ್ಟು. ಇಲ್ಲ ಇದು ಸೆಕೆಂಡು, ಇದು ಲಾಸ್ಟು. ನನಗೆ ಹೆಂಗೆ ಗೊತ್ತಾಯ್ತು ಅಂತಂದರೆ ಇವ್ರದ್ದು ಸೈಜ್ ನೋಡಿ ಗೊತ್ತಾಯ್ತು, ಮತ್ತು ವೆಯ್ಟ್ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಹುಟ್ಟೋರು ಸ್ವಲ್ಪ ದಪ್ಪಗಿರ್ತಾರೆ, ಆಮೇಲೆ ಕೊನೆಯಲ್ಲಿ ಹುಟ್ಟೋರು ತುಂಬ ಸಣ್ಣಗಿರ್ತಾರೆ, ಇನ್ನು ಮಿಕ್ಕಿದವರು ಮಧ್ಯದವರು ಅಂತಾರೆ. ನಾನು ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಣ್ಣ ಐತೆ ಕಂಪೇರ್ ಟು ಇವರಿಬ್ರಿಗೆ. ಸೊ ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡ್. ಇವ್ರನ್ನ ಜಾಸ್ತಿ ಹೊತ್ತು ಎತ್ಕೊಳ್ಳೋದು ಬೇಡ. ಇವಾಗ ಬಿಡ್ತೀನಿ ನೋಡಿ ಹೆಂಗೆ ಗುಡು 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 ಅಂತ ಓಡಾಡ್ತಾರೆ ಗೊತ್ತಾ. ಪೂರ್ತಿ ನಾನು ಎಲ್ಲಿ ಓಡಾಡ್ತೀನಿ ಅದು ನಾನು ಹಿಂದೆನೇ ಬರೋದು, ನನ್ನ ಕಾಲನೇ ಇಟ್ಕೊಳ್ಳೋದು ಬಂದು, ಆ ಥರ ಆಡ್ತವ್ರೆ. ನಮ್ಮ ಮ್ಯಾಗಿ ತಿಂದು ಎಷ್ಟೋ ತಿಂಗಳುಗಳಾಗೋಗಿತ್ತು ಅಂತ ಮಧ್ಯಾಹ್ನ ಊಟಕ್ಕೆ ಅದನ್ನೇ ಮಾಡ್ಕೊಂಡಿದ್ದೆ. ಎಷ್ಟೋ ಜನ ಕಾಮೆಂಟ್ ಅಲ್ಲಿ ಚಿಲ್ಲಿ ಆಯಿಲ್ ಮ್ಯಾಗಿ ರೆಸಿಪಿನ ಕೇಳ್ತಾ ಇದ್ದೀರಾ. ನಾನು ಅವಾಗಲೇ ಒಂದ್ಸತಿ ರೆಸಿಪಿನ ಶೇರ್ ಮಾಡಿದೀನಿ. ಸ್ಟಿಲ್ ಇವಾಗ್ಲೂ ಒಂದ್ಸತಿ ಬೇಕು ಅಂದ್ರೆ ಕೇಳಿ ಶೇರ್ ಮಾಡ್ತೀನಿ. ಸಂಜೆ ಆಗ್ತಿದಂಗೆ ಇವತ್ತು ಯಾಕೋ ತುಂಬಾನೇ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಶುಂಠಿ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಸ್ಟ್ರಾಂಗ್ ಆಗೊಂಡು ಟೀ ಮಾಡ್ಕೊಂಡು ಕುಡ್ದೆ. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.